ಗಾಯ್ಸ್, ನೀವೆಲ್ಲಾದರೂ ಕೇಳಿರ್ಬೋದು ಅಥವಾ ನಿಮಗೆ ಅನುಭವ ಆಗಿರ್ಬೋದು, ಕರ್ನಾಟಕದಲ್ಲಿ ಕನ್ನಡದವ್ರಿಗೆ ಕೆಲಸ ಸಿಗ್ತಾಯಿಲ್ಲ, ಕರ್ನಾಟಕದಲ್ಲಿ ಕನ್ನಡದವ್ರಿಗೆ ಕೆಲಸ ಸಿಗ್ತಾಯಿಲ್ಲ ಅಂತ. ಬೇರೆ ರಾಜ್ಯದವ್ರಿಗೆ ಕೆಲಸ ಕೊಡ್ತಾರೆ, ಕರ್ನಾಟಕದಲ್ಲಿ ಯಾಕೆ ಕನ್ನಡದವ್ರಿಗೆ ಕೆಲಸ ಕೊಡಲ್ಲ ಅಂತ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅದಕ್ಕೊಂದು ರೀಸನ್ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಕೇರಳದಲ್ಲಿ 96% ಎಜುಕೇಷನ್ ಇದೆ, ಡೆಲ್ಲಿಲಿ 89% ಎಜುಕೇಷನ್ನು, ನಮ್ಮ ಮಹಾರಾಷ್ಟ್ರಕ್ಕೆ ಬಂದರೆ 84%, ನಮ್ಮ ಪಕ್ಕದ ರಾಜ್ಯ ತಮಿಳ್ನಾಡು ಬಂದರೆ 80%. ಬನ್ನಿ ನಮ್ಮ ಕರ್ನಾಟಕಕ್ಕೆ 70%, 75 ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಇದೇನಕ್ಕೆ ಅಂದರೆ ಈ ಪ್ರೈವೇಟ್ ಸ್ಕೂಲಲ್ಲಿ ಮಾಡ್ತಾ ಇರೋ ದಂಧೆಗಳಿಂದ. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಈ ಪ್ರೈವೇಟ್ ಸ್ಕೂಲಲ್ಲಿ ಈಗ ಹುಟ್ಟಿರೋ ಮಗುನ LKGಗೋ ಪ್ರೀ KGಗೋ ಸೇರಿಸ್ತೀನಿ ಅಂದರೆ 50,000 to 60,000 ಡೊನೇಷನ್ನು. ನಮ್ಮ ದೇಶ ನಾವು ಕೊಟ್ಟಿರೋ ದೇಶ ಇದು. ಆ ಮಗು 9th-ಗೋ 10th-ಗೋ ಬಂದಾಗ ಆ ಮಗುಗೆ ಏನಂದ್ರೆ ಏನು ಗೊತ್ತಿರಲ್ಲ, ನಮಗೆಲ್ಲ ಗೊತ್ತಾಗೋಯ್ತು. ಅವ್ರ ತಂದೆ ತಾಯಿ ಏನಂದ್ರೆ ಒಂದೊಳ್ಳೆ ಕಾಲೇಜ್ಗೆ ಹೋಗ್ತಾ ಇದ್ದಾನೆ, ನನ್ನ ಮಗ ಲೆವೆಲಲ್ಲಿದ್ದಾನೆ, ಒಂದು ರೆಪ್ಯುಟೇಷನ್ ಸ್ಕೂಲ್, ರೆಪ್ಯುಟೇಷನ್ ಕಾಲೇಜ್ ಅಂತ ಯೋಚನೆ ಮಾಡ್ತೀರ ಹೊರತು ನಿಮ್ಮ ಮಕ್ಕಳ ಭವಿಷ್ಯ ನೀವು ಯೋಚನೆ ಮಾಡ್ತಾ ಇಲ್ಲ. ಯಾವ ಬೋಳಿ ಮಗ ಹೇಳಿದ್ರಿ? ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ಅದನ್ನ ಬಿಡಿ, ಸಿಂಪಲ್ ಆಗಿ ಯೋಚನೆ ಮಾಡಿ. ನಮ್ಮ ಗೌರ್ಮೆಂಟ್ ಸ್ಕೂಲ್ ಬಗ್ಗೆ ಒಂದು 4 ಮಾತು ಹೇಳ್ತೀನಿ. ನಮ್ಮ ಗೌರ್ಮೆಂಟ್ ಸ್ಕೂಲಲ್ಲಿ ಫ್ರೀಯಾಗಿ ಮಧ್ಯಾಹ್ನ ಊಟ ಕೊಡ್ತಾರೆ. ಊಟಕ್ಕೆ ಅಂತಾನೆ ನಾನು ಹೇಳ್ತಾ ಇಲ್ಲ, ಕೇಳಿಸ್ಕೊಳ್ಳಿ, ಒಂದೊಂದಾಗೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಮಧ್ಯಾಹ್ನ ಊಟ, ಒಳ್ಳೆ ಯೂನಿಫಾರ್ಮ್, ಒಳ್ಳೆ ಪುಸ್ತಕ, ಒಳ್ಳೆ ಟೀಚರ್ಸ್, ಅವರೆಲ್ಲ ಒಳ್ಳೊಳ್ಳೆ ಗ್ರಾಜ್ಯುಯೇಟ್ಸ್ ರೀ, ಎಲ್ಲ ಗ್ರಾಜ್ಯುಯೇಟ್ಸೇ ಆಗಿರ್ತಾರೆ. ಬಿಡಿ ಅದನ್ನ. ನಮ್ಮ ಗೌರ್ಮೆಂಟ್ ಸ್ಕೂಲ್ಗೆ ಏನು ಸೇರಿಸಲ್ಲ ಅಂದರೆ, ನನ್ನ ಮಗ ಗೌರ್ಮೆಂಟ್ ಸ್ಕೂಲ್ಗೆ ಹೋಗ್ಬೇಕಾ, ನನ್ನ ಮಗಳು ಗೌರ್ಮೆಂಟ್ ಸ್ಕೂಲ್ಗೆ ಹೋಗ್ಬೇಕಾ ಅನ್ನೋದು ಯೋಚನೆ ಮಾಡಿ ಮಕ್ಕಳನ್ನ ಗೌರ್ಮೆಂಟ್ ಸ್ಕೂಲಿಗೆ ಸೇರಿಸ್ತಾ ಇಲ್ಲ. ನಮಗೆಲ್ಲ ಗೊತ್ತಾಗೋಯ್ತು. ಒಂದು ಕಾಲ ಬರುತ್ತೆ ಗೌರ್ಮೆಂಟ್ ಸ್ಕೂಲಲ್ಲೂ ಮಕ್ಕಳನ್ನ ಕರ್ಕೊಂಡು ಹೋಗೋಕ್ಕೆ ಸ್ಕೂಲ್ ವ್ಯಾನ್ ಬಂದೇ ಬರುತ್ತೆ. ಆ ಥರ ಪ್ರಶ್ನೆ ಜನ ಮಾಡಬೇಕು. ನಿಮ್ಮಿಂದನೇ ಎಲ್ಲ, ನಿಮಗೋಸ್ಕರನೇ ಎಲ್ಲ. ದಯವಿಟ್ಟು ಪ್ರಶ್ನೆ ಮಾಡಿ. ಸುಮ್ಮನೆ ಕೂತ್ಕೊಂಡೆಲ್ಲ ಏನು ಯೂಸ್ ಇಲ್ಲ. ನಮ್ಮ ದೇಶ ನಾವು ಕೊಟ್ಟಿರೋ ದೇಶ ಇದು. ದಯವಿಟ್ಟು ನಿಮ್ಮ ಮಕ್ಕಳನ್ನ ನೀವು ಯಾವ ಸ್ಕೂಲ್ಗಾದರೂ ಸೇರಿಸಿ, ಆ ಸ್ಕೂಲ್ ರೆಪ್ಯುಟೇಷನ್ ವ್ಯಾಲ್ಯೂ ಅನ್ನೋದನ್ನ ಬಿಟ್ಬಿಡಿ. ಅಲ್ಲಿರೋ ಟೀಚರ್ಸ್ ಏನು ಮುಗಿಸಿದ್ದಾರೆ, ಅವ್ರಿಗೇನು ವಿಷಯ ಗೊತ್ತು ಅಷ್ಟೇ. ಆ ಬಿಲ್ಡಿಂಗು ಓನರು, ಬಿಲ್ಡಿಂಗ್ ಸ್ಕೂಲಲ್ಲ ಬಿಲ್ಡಿಂಗು, ಕೇಳಿಸ್ಕೊಳ್ಳಿ, ಅವನು ಪ್ರಿನ್ಸಿಪಲ್ಲು, ಅವನಿಗೇನು ಮಣ್ಣು ಮಸಿ ಏನು ಗೊತ್ತಿರಲ್ಲ, ಅವನದೇ ಸೈಟು, ಅವನದೇ ಬಿಲ್ಡಿಂಗು, ಅವನೇ ಪ್ರಿನ್ಸಿಪಲ್, ಅವನಿಗೇನು ಮಣ್ಣು ಮಸಿ ಏನು ಗೊತ್ತಿರಲ್ಲ. ಅವನಿಗೇನು ಗೊತ್ತಾ, ಒಂದು ಕ್ಲಾಸಿಂದ ಇಷ್ಟು ಕೋಟಿ ದುಡ್ಡು ಹೋಗ್ಬೇಕು ಅಂತ ಅಷ್ಟೇ ಗೊತ್ತಿರುತ್ತೆ ಅವನಿಗೆ. ಇದು ಆಕ್ಚುಲಿ ಚೆನ್ನಾಗಿರೋದು. ದಯವಿಟ್ಟು ನಿಮ್ಮ ಮಕ್ಕಳು ಭವಿಷ್ಯನ ನೀವೇ ಹಾಳು ಮಾಡಬೇಡಿ. ನಾನು ಗೌರ್ಮೆಂಟ್ ಸ್ಕೂಲಿಗೆ ಮಕ್ಕಳನ್ನ ಸೇರಿಸಿ ಅಂತಲೂ ನಾನು ಹೇಳ್ತಾ ಇಲ್ಲ. ದಯವಿಟ್ಟು ಒಂಚೂರು ವಿಚಾರಣೆ ಮಾಡಿ, ನಿಮ್ಮ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಸ್ಕೂಲಲ್ಲಿ, ನಿಮ್ಮ ಮಕ್ಕಳ ಬಗ್ಗೆ ಯೋಚನೆ ಬಿಟ್ಬಿಟ್ಟು ಅಲ್ಲಿರೋ ಟೀಚರ್ಸ್ ಬಗ್ಗೆ ಯೋಚನೆ ಮಾಡಿ. ಅವ್ರು ಏನು ಹೇಳ್ಕೊಂಡು ಕೊಡ್ತಾ ಇದ್ದಾರೆ. ಡೈಲಿ ಬಂದು ಒಂದು 5 ನಿಮಿಷ ಟೈಮ್ ಸಿಕ್ಕಿದ್ರೆ ನಿಮ್ಮ ಮಕ್ಕಳ ಹತ್ರ ಮಾತಾಡಿ, ದಯವಿಟ್ಟು ಹಂಚ್ಕೊಳ್ಳಿ. ಅವ್ರು ಏನು ಹೇಳ್ಕೊಳಕ್ಕಾಗದೆ ಸುಮ್ಮನೆ ಇದ್ದಾರೆ ಅನಿಸುತ್ತೆ. ತುಂಬ ತೊಂದರೆ ಆಗ್ತಾ ಇದೆ ಈ ಪ್ರೈವೇಟ್ ಸ್ಕೂಲ್ಗಳಲ್ಲಿ. ಇದೆಲ್ಲ ನಾನೇ ಹೇಳ್ತಾ ಇಲ್ಲ, ಎಲ್ಲ ನನ್ನ ಸ್ನೇಹಿತರಾಗಲಿ, ನನ್ನ ಸ್ನೇಹಿತರು ತಮ್ಮಂದಿರಾಗಲಿ ಎಲ್ಲ ಹೇಳಿರೋದು ಇದೆಲ್ಲ. ದಯವಿಟ್ಟು ಉಳಿಸ್ಕೊಳ್ಳಿ. ನಿಮ್ಮ ಮಕ್ಕಳು ಭವಿಷ್ಯನ ನೀವೇ ಹಾಳು ಮಾಡೋಕ್ಕೆ ಹೋಗ್ತೀವಿ.